ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ಒಂದು ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾವು ಕೊಟ್ಟಿಯೂರ್ಗೆ ಹೋಗಿದ್ವಲ್ಲ, ನಿನ್ನೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಇವತ್ತು ಕಂಟಿನ್ಯೂಸ್ ಆಗಿ ಅದನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಾವು ನದಿ ದಾಟ್ಕೊಂಡ ತಕ್ಷಣನೇ ಈ ರೀತಿ ಹೋಗೋದಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಏನು ಗೊತ್ತಾ, ಇಲ್ಲಿ ಚಪ್ಪಲಿನ ಹಾಕೊಂಡು ಹೋಗಿರಲ್ಲ, ಯಾಕೆಂದರೆ ಅಲ್ಲೇವರೆಗೂ ಚಪ್ಪಲಿ ಹಾಕೊಂಡು ಹೋಗ್ಬೋದು. ಮುಂದೆ ಸ್ಲಿಪ್ಪರ್ ಸ್ಟ್ಯಾಂಡ್ ಇದೆ, ಆದರೂ ಕೂಡ ನಮಗೆ ಇನ್ಯಾಕೆ ಸುಮ್ಮನೆ ಸ್ಲಿಪ್ಪರ್ ಸ್ಟ್ಯಾಂಡಲ್ಲೆಲ್ಲ ಮುಟ್ಕೊಂಡು ಕೈಯೆಲ್ಲ ದೇವಸ್ಥಾನಕ್ಕೆ ಹೋಗೋಕೆ ಅಷ್ಟು ಇಷ್ಟ ಆಗಲ್ಲ ನನಗೆ. ಅದಕ್ಕೆ ನಾನು ಸ್ಲಿಪ್ಪರ್ನ ಹಾಕ್ಕೊಂಡಿರಲಿಲ್ಲ. ಕೆಲವ್ರು ಹಾಕ್ಕೊಂಡಿದ್ರು, ಕೆಲವ್ರು ಹಾಕ್ಕೊಂಡಿರಲಿಲ್ಲ. ಸೊ ಇನ್ನು ಬನ್ನಿ ಈಗ ಶುರು ಮಾಡೋಣ. ಏನೆಲ್ಲ ಇರುತ್ತೆ, ಯಾವ ಥರ ದರ್ಶನ ಆಯಿತು ನಮಗೆ, ಯಾವ ಥರ ಇಲ್ಲೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗೆ ನನ್ನ ಚಾನಲ್ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಈಗ ಹೋಗ್ತಾ ಇದ್ದೀನಿ ನೋಡಿ. ಇನ್ನು ಇವಾಗ ತೋರಿಸೋದ್ನಲ್ಲ ಅದೇ ಒಂದು ಇದರಲ್ಲಿ ಹೋಗಬೇಕು. ಸೊ ನಮಗೆ ಒಂದು ಒಳ್ಳೆ ಐಡಿಯಾ ಕೊಟ್ಟರು. ಈ ಕಡೆ ರೈಟ್ ಸೈಡಲ್ಲಿ ಹೋಗಿ ನಿಮಗೆ ಬೇಗ ದರ್ಶನ ಆಗುತ್ತೆ ಅಂತ ನಮಗೆ ಕರ್ಕೊಂಡು ಹೋಗಿರೋರು ಎಕ್ಸ್ಪ್ಲೇನ್ ಮಾಡಿದ್ರು. ನಮಗೆ ಯಾಕೆ ಟೋಪಿ ಕೊಟ್ಟಿದ್ರು ಅಂತಂದರೆ, ನೀಲಿ ಟೋಪಿ. ಈಗ ಹೋಗ್ತಾ ಇದ್ದೀವಲ್ಲ, ಆ ನೀಲಿ ಟೋಪಿ ಯಾರ್ದೆಲ್ಲ ಇದೆಯೋ ಅವರು ನಮ್ಮವ್ರು ಅನ್ನೋದು ಗುರುತಿಸೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಯಾರೂ ಮಿಸ್ ಆಗಲ್ಲ. ಹೋಗ್ಬೇಕಾದಾಗ ಆ ಥರ ಟೋಪಿಗಳಿದ್ದರೆ ಇವ್ರು ನಮ್ಮವರೇ ಅನ್ನೋದು ಒಂದು ಕ್ಲಾರಿಟಿ ಬರುತ್ತೆ ನಮಗೆ. ಯಾಕೆಂದರೆ ಎಲ್ಲ ಬೇರೆ ಬೇರೆ ಕಡೆಯವರು, ಬೇರೆ ಬೇರೆ ಊರಿನವರೆಲ್ಲ ಬಂದಿರ್ತಾರಲ್ವ. ಸೊ ಹಾಗಾಗಿ ನೋಡಿ, ಈಗ ಹೋಗ್ತಾ ಇದ್ದೀವಿ ನೀರಲ್ಲಿ. ನಾವು ಈ ರೀತಿ ನದಿ ಕೂಡ ಕಾಣಿಸ್ತಾ ಇರುತ್ತೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಪ್ಲೇಸ್ ಅಂತೂ. ನಾವು ಇವಾಗ ನೋಡಿ ಹೋಗ್ತಾ ಇದ್ದೀವಲ್ಲ, ಅಲ್ಲಂತೂ ಕಾಲಿಡೋಕ್ಕೆ ಆಗೋದಿಲ್ಲ, ಚೂಪಿಗಿರುತ್ತೆ ಕಲ್ಲು. ಸೊ ಏನು ಗೊತ್ತಾ, ನೀರು ಹೋಗ್ತಾ ಇರುತ್ತಲ್ವ, ಆ ನೀರಲ್ಲಿ ಚೆನ್ನಾಗಿ ಸೌದು ಚೂಪಗಾಗಿರುತ್ತೆ. ನಿಮಗೆ ತೋರಿಸಿ ನಾನು ಜೂಮಲ್ಲಿ ಯಾವ ರೀತಿ ಇರುತ್ತೆ ಕಲ್ಲು ಅಂತ. ಸೊ ಸಾಸೆಲ್ಲ ಹಾಕೊಂಡು ಹೋಗ್ಬೋದಂತೆ ಕಾಲಿಗೆ. ಸೊ ನನಗೆ ಅವೆಲ್ಲ ಐಡಿಯಾ ಇರಲಿಲ್ಲ, ಫಸ್ಟ್ ಟೈಮ್ ನೋಡಿರೋದ್ರಿಂದ. ಸೊ ಹಾಗೆ ಹೋದ್ವಿ. ನನಗಂತೂ ಕಲ್ಲೆಲ್ಲ ಚುಸ್ತಾ ಇತ್ತು, ಆದರೂ ಕೂಡ ದರ್ಶನ ಮಾಡಲೇಬೇಕು ಅಂತ ಕಷ್ಟಪಟ್ಕೊಂಡು ಅಲ್ಲಿಂದ ಬಂದಿರೋದು. ಸೊ ನೋಡಿ, ನಾನು ಅನ್ಸಿಯಮ್ಮಕ್ಕ ಹೋಗ್ತಾ ಇದ್ದೀವಿ. ಸೊ ಇನ್ನೇನು ಇವಾಗ ಹೋಗಿ ಅಲ್ಲಿ ದರ್ಶನ ಮಾಡೋದು ಅಷ್ಟೇ. ನಿಮಗೆ ಜೂಮಲ್ಲಿ ತೋರಿಸ್ತೀನಿ ನೋಡಿ ಯಾವ ರೀತಿ ಕಲ್ಲುಗಳು ಇರ್ತಾವಲ್ಲಿ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಚೂಪಿಗಿದೆ. ನೀರು ಅಷ್ಟೇ ಇರೋದು, ಸ್ವಲ್ಪ ಪಾದ ನೆನೆಯುತ್ತೆ ಅಷ್ಟೇ, ನೀರೇನು ಜಾಸ್ತಿ ಇರಲ್ಲ. ಸೊ ಅದರಲ್ಲಿ ನಾವು ನಡ್ಕೊಂಡು ಹೋಗಬೇಕು. ಇದು ನಡ್ಕೊಂಡು ಹೋಗೋದೇನು ದೂರ ಇಲ್ಲ, ಒಂದು 250-300 ಮೀಟ್ರ್ ಇರಬಹುದು ಅನ್ನೋದು ನನ್ನೊಂದು ಅನಿಸಿಕೆ ಅಷ್ಟೇ. ಸೊ ಅದರಲ್ಲಿ ನಾವು ಈ ರೀತಿ ನಡ್ಕೊಂಡು ಹೋಗಬೇಕು ಅಷ್ಟೇ. ನೋಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ, ಅಷ್ಟೇ ದೂರ ಇರೋದು, ಏನು ದೂರ ಇಲ್ಲ. ಸೊ ಸುಮ್ಮನೆ ಭಯಪಡಿಸಿದ್ರು, ನಡಿಬೇಕು ನೀರಲ್ಲಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಈಗ ನಾವು ದೇವಸ್ಥಾನದ ಹತ್ರ ಹೋಗಿದ್ದೀವಿ. ಸೊ ಇದೇ ಕೊಟ್ಟಿರೋ ದೇವಸ್ಥಾನ. ಏನು ಚೆನ್ನಾಗಿತ್ತು ಅಂತಂದರೆ, ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಇಲ್ಲಿ ಏನು ಗೊತ್ತಾ, 27 ದಿನ ಮಾತ್ರ ತೆರೆದಿರುತ್ತಲ್ವ ಈ ದೇವಸ್ಥಾನ. ಸೊ ಆವಾಗ ಈ ರೀತಿ ನೀರು ಬಿಟ್ಕೊಂಡಿರ್ತಾರೆ ಅಂತ ಅನಿಸುತ್ತೆ. ಇದು ನೀರಲ್ಲಿ ಈ ರೀತಿ ನಾವು ಕಾಲಿಟ್ಕೊಂಡು ದೇವ್ರ ದರ್ಶನ ಸುತ್ತು ಮಾಡಬೇಕು ನಾವು. ಸೊ ನಾವೇನಾದರೂ ಲೈನಿಗೆ ನಿಂತ್ಕೊಂಡು ದರ್ಶನಕ್ಕೆ ಬಂದರೆ ಹತ್ತಿರದಲ್ಲಿ ಲಿಂಗನ ನೋಡ್ಬೋದು. ಅಲ್ಲಿ ಏನು ದೇವ್ರದ್ದು ಗುಡಿ ಆಗಲಿ ಇನ್ನೊಂದು ಮತ್ತೊಂದು ಏನೂ ಇಲ್ಲ. ಸೊ ಒಂದು ಗುಡಿಸ್ಲು ಹಾಕಿರ್ತಾರೆ ನೋಡಿ, ಇದೆ ಇಲ್ಲಿ ಅಮ್ಮನ್ನ ಇದು ಮಾಡಿರೋದಂತೆ. ಸೊ ಹಿಂದಿನ ಸ್ಟೋರಿಗಳೆಲ್ಲ ಹೇಳಿದ್ದೀನಿ ನಾನು. ಅಂದರೆ ಅಮ್ಮ ಅಗ್ನಿಗೆ ಹಾರಿರೋದಂತೆ ಅದು ಪ್ಲೇಸು ಇವಾಗ ತೋರಿಸಿದ್ದು. ನೋಡಿ ಈ ರೀತಿ ಗುಡಿಸ್ಲಲ್ಲಿ ಲಿಂಗ ಇದ್ದಾರೆ ಅಷ್ಟೇ, ಇನ್ನೇನು ಇಲ್ಲ ಅಲ್ಲಿ. ಮತ್ತು ಇನ್ನೊಂದು ಹತ್ರ ಯಜ್ಞ ಹೋಮ ಮಾಡಿರೋದು. ಸೊ ಅಷ್ಟೇ, ಅಲ್ಲಿ ಎಂಥದ್ದು ಇಲ್ಲ. ಇಷ್ಟರಲ್ಲೇ ಸುತ್ತೂ ಆ ನೀರಲ್ಲಿ ತಿರುಗ್ತಾರೆ. ಒಂದು 3 ಸುತ್ತು ಹಾಕೋರು ಹಾಕ್ತಾರೆ, ಇಲ್ಲ ಅಂತಂದರೆ ಒಂದೇ ಸುತ್ತಿಗೆ ಸ್ಟಾಪ್ ಮಾಡಿಕೊಂಡು ಈ ರೀತಿ ನೋಡ್ಕೊಂಡು ಹೋಗೋದಷ್ಟೇ ದೇವಸ್ಥಾನನ. ನೋಡೋಕೆ ಮಾತ್ರ ತುಂಬ ಇಷ್ಟ ಆಗುತ್ತೆ. ಅಲ್ಲಿಗೋದ್ರೆ ಏನೋ ಒಂಥರ ನಮಗೆ ಬೇರೆ ವೈಫೇ ಬರುತ್ತೆ. ಏನು ಗೊತ್ತಾ, ಈಗ ನಾವು ಇರೋ ಹತ್ರ ಬಿಟ್ಟರೆ ಅಲ್ಲಿ ಬೇರೆ ಥರ ಒಂದು ಬರ್ತಾ ಇರುತ್ತೆ ಮನಸ್ಸಿಗೆ, ತುಂಬ ಇಷ್ಟ ಆಗುತ್ತೆ. ಅಷ್ಟೇ ನನಗೆ ತೋರಿಸೋದ್ನಲ್ಲ ಅಷ್ಟೇ, ಇನ್ನೇನು ನಾನು ವಿಡಿಯೋ ಮಾಡಿಲ್ಲ ಅಲ್ಲಿ ಜಾಸ್ತಿ. ಸೊ ಇನ್ನು ಅದಾದಮೇಲೆ ನಾವೀಗ ವಾಪಸ್ ಬಂದ್ವಿ. ಇಲ್ಲಿ ನದಿ ಹತ್ರ ನಿಂತ್ಕೊಂಡು ಒಂದಿಷ್ಟು ವಿಡಿಯೋಗಳನ್ನ ಮಾಡಿಕೊಂಡೆ. ಅದಾದಮೇಲೆ ಇದು ಅಕ್ಕರೆ ಕೊಟ್ಟಿರು ಇವಾಗ ನೋಡಿದ್ದು ನಾವು. ಇದು 27 ದಿನ ಮಾತ್ರ ಓಪನ್ ಇರುತ್ತೆ. ಸೊ ಈಗ ಇಕ್ಕರೆ ಕೊಟ್ಟೂರಿಗೆ ಹೋಗಬೇಕು. ಈಗ ಎಲ್ಲರೂ ಬರೋವರೆಗೂ ವೆಯ್ಟ್ ಮಾಡಿ ಒಂದು ಹತ್ರ ನಾವು. ಆಗ ಮತ್ತೆ ಈಗ ಎಲ್ಲರೂ ಬಂದಾದಮೇಲೆ ಸೊ ಈಗ ಹೋಗ್ತಾ ಇದ್ದೀವಿ ಇಕ್ಕರೆ ಕೊಟ್ಟಿಯೂರು ಕಡೆ. ಇನ್ನೇನು ಅದೇನಿಲ್ಲ, ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ, ಇಕ್ಕರೆ ಕೊಟ್ಟಿರು ಅಕ್ಕರೆ ಕೊಟ್ಟಿರು ನದಿ ಆ ಕಡೆ ಈ ಕಡೆ ಇದೆ ಅಂತ ಹೇಳ್ಬಿಟ್ಟು. ಸೊ ಈಗ ನೋಡಿ ನದಿ ಇದು, ಅದನ್ನು ದಾಟ್ಕೊಂಡು ಹೋಗ್ತಾ ಇದ್ದೀವಿ ನಾವು ಅಷ್ಟೇ. ಸೊ ಅಲ್ಲಿ ಕೂಡ ತುಂಬ ಚೆನ್ನಾಗಿದ್ವಿ, ಒಂದು ಫೋಟೋ ಶೂಟ್ ಎಲ್ಲ ಮಾಡಿಕೊಂಡೆ ನಾನು. ಸೊ ನಮ್ಗೆ ಆಲ್ರೆಡಿ ಇಲ್ಲಿ ದರ್ಶನ ಮಾಡಿದ್ವಲ್ಲ, ಏನು ಅಷ್ಟೊಂದೆಲ್ಲ ಟಯರ್ಡ್ ಆಗಿಲ್ಲ. ಕಾಲು ಮಾತ್ರ ಸಿಕ್ಕಾಬಟ್ಟೆ ನೈತಿದ್ವು, ಏಕೆಂದರೆ ಬರೇ ಕಾಲಲ್ಲಿ ಹೋಗಿರೋದ್ರಿಂದ. ಸ್ಲಿಪ್ಪರೇ ಇಲ್ಲ ನಮಗೆ, ಇನ್ನೂ ಹಾಕ್ಕೊಂಡೇ ಇಲ್ಲ ನಾವು, ಎಲ್ಲ ಗಾಡಿಲೇ ಬಿಟ್ಟು ಬಂದಿದ್ವಿ ಬಸ್ಸಲ್ಲೇ. ಇಲ್ಲಿ ಈ ರೀತಿ ಎಲ್ಲ ನೋಡಿ ಚೆನ್ನಾಗೆಲ್ಲ ತೊಗೊಳೋದಾದರೆ ತೊಗೋಬೋದು ಇದನ್ನೆಲ್ಲ. ಸೊ ಈ ರೀತಿ ಎಲ್ಲ ಮಣಿಗಳೆಲ್ಲ ಹಾಕಿದ್ರು. ಇನ್ನು ಬಾಳೆಹಣ್ಣು ನೋಡಿ, ಅದು ಎಷ್ಟು ದೊಡ್ಡ ಹೋಟೆಲು. ಹಿಂದೆ ಕಾಣಿಸ್ತಿದೆಯಲ್ಲ ಹೋಟೆಲು, ಅದು ತುಂಬ ದೊಡ್ಡದು ಹೋಟೆಲ್ ಇತ್ತಲ್ಲ ಕಾರ್ನರಲ್ಲಿ ಒಂದು. ಈ ರೀತಿ ಎಲ್ಲ ವೈಟ್ ಒಂದು
ಏನು ಅಂತಂದರೆ ಇಲ್ಲಿ ತುಂಬ ವಿಶೇಷತೆ ಅಂತೆ ಅದ್ರ ವೈಟ್. ನಾನೊಂದು ತೊಗೊಂಡು ಬಂದಿದ್ದೀನಿ ಮನೆಗೆ. ಅದನ್ನು ತೊಗೊಂಡು ಬಂದು ಒಂದು ಬಿದ್ರಲ್ಲಿ ಮಾಡಿರ್ತಾರೆ, ಅದನ್ನ ಎಳೆ ಎಳೆ ಬಿಡಿಸ್ಬಿಟ್ಟು ಮನೆ ಕಟ್ಟಿದ್ರೆ ಏನೋ ದೃಷ್ಟಿ ಆಗಲ್ವಂತೆ, ತುಂಬ ಒಳ್ಳೇದಾಗುತ್ತಂತೆ, ಮನೆಗೆ ಯಾವ ಕೆಟ್ಟ ದೃಷ್ಟಿನೂ ಬೀಳಲ್ಲ ಅಂತ ಹೇಳ್ತಾರೆ. ಸೊ ನಾನು ಕೂಡ 100 ರೂಪೀಸ್ ಹೇಳಿದರು, ಅದನ್ನ ನಾನು ಕೊಟ್ಟು 2 ತೊಗೊಬಂದಿದ್ದೀನಿ. ನನಗೊಂದು ಇನ್ನೊಬ್ಬರು ನಮ್ಮ ಫ್ರೆಂಡ್ ಅಕ್ಕನಿಗೊಂದು ತಗೊಬಂದು ಕೊಟ್ಟೆ ಅಷ್ಟೇ. ಸೊ ಇವಾಗ ನೋಡಿ ಈ ಕಡೆ ಕೊಟ್ಟಿರೋ ಕಡೆ ಬರ್ತಾ ಇದ್ದೀವಿ. ಈ ದೇವಸ್ಥಾನ ವರ್ಷದಲ್ಲಿ 365 ದಿನವೂ ಓಪನ್ ಇರುತ್ತೆ. ಆದರೆ ಇವತ್ತು ಇನ್ನೂ ಓಪನ್ ಆಗಿರಲಿಲ್ಲ, ಅಂದರೆ 2:30 ಮೇಲೋ 2 ಗಂಟೆ ಮೇಲೋ ಓಪನ್ ಮಾಡ್ತಾರೆ ಅಂತ ಹೇಳಿದರು. ನೋಡಿ ಒಳಗಡೆ ಒಂದು ದೀಪ ಇಟ್ಟಿದ್ರು, ಅದನ್ನ ಆಶೀರ್ವಾದ ಮಾಡ್ಕೊಂಡ್ವಿ ಅಷ್ಟೇ ನಾವು. ಸೊ ಮುಂದಕ್ಕೆ ಹೋದರೆ ಬಾಗಿಲು ಹಾಕಿದ್ರು ದೇವಸ್ಥಾನನ, ಅದನ್ನು ಸುಮ್ಮನೆ ಕೈ ಮುಕ್ಕೊಂಡು ಒಂದು ದೀಪ ಇಟ್ಟಿರ್ತಾರೆ. ಅಲ್ಲಿ ಕೂಡ ನೋಡಿ ಈ ರೀತಿ ಎಲ್ಲ ಅಮೌಂಟ್ ಹಾಕೋರೆಲ್ಲ ಅದಕ್ಕೆ ಹಾಕ್ತಾರೆ. ಅದನ್ನೆಲ್ಲ ಮುಗಿಸ್ಕೊಂಡು ಈಗ ಈಚೆ ಬರ್ತಾ ಇದ್ದೀವಿ. ಸೊ ನಾವಿನ್ನೇನು ಬಾಗಿಲು ತೆಗ್ದಿಲ್ಲ, ಏನಿಲ್ಲ, ಒಳಗಡೆ ಹೋಗೋದು ಬೇಡ ಅಂತ ಅಂದ್ಕೊಂಡ್ವಿ. ಆದರೆ ಇಲ್ಲೇವರೆಗೂ ಬಂದಿದ್ದೀವಿ ಕಷ್ಟಪಟ್ಕೊಂಡು, ಒಳಗಡೆ ನೋಡೋಣ ದೀಪ ಏನಾದರೂ ಇಟ್ಟಿರ್ತಾರೆ, ಆಶೀರ್ವಾದ ತೊಗೋಬೋದಲ್ಲ ಅಂತ ಹೇಳ್ಬಿಟ್ಟು ಬಂದ್ವಿ ನಾವು. ಈಗ ನಾವು ಎಲ್ಲಿಗೆ ಹೊರಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲೇ ಎಲ್ಲ ಹೇಳ್ತೀನಿ. ಸೊ ಏನು ಗೊತ್ತಾ, ಇವಾಗ ಹೊರಟ್ಬಿಟ್ಟು ನಾವು ಬಸ್ ಹತ್ರ ಬರಬೇಕು. ಮತ್ತು ಇನ್ನು ಅಲ್ಲಿ ಒಂದಿಷ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ ದೇವಸ್ಥಾನದ ಮುಂದೆ. ಆ ದೇವಸ್ಥಾನ ನೋಡಿದ್ರೇ ತುಂಬ ಖುಷಿ ಆಗ್ತಾ ಇರುತ್ತೆ ನೋಡಿ. ಇವಾಗ ಮತ್ತೆ ಇಲ್ಲಿಗೆ ಬಂದ್ವಿ ನಾವು ತೊಗೊಳ್ಳೋಣ ಅಂತ. ಅವಾಗ ಹೇಳಿದ್ನಲ್ಲ ನಾವು 2 ತೊಗೊಬಂದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲೇ ಪರ್ಚೇಸ್ ಮಾಡಿದ್ದವನ್ನ ಏನು ಗೊತ್ತಾ ಕೇಳಿದ್ವಿ ನಾವು. 100 ರೂಪೀಸ್ ಹೇಳಿದರು, ಮೊದಲೆಲ್ಲ 70 ರೂಪಾಯಿ ಹೇಳ್ತಾರೆ ಅಂತ ಹೇಳಿದರು ನನಗೆ ಯಾರೋ ಒಬ್ಬರು. ಆದರೆ ಇಲ್ಲಿ 100 ರೂಪೀಸ್ ಅಂದರೆ 100 ರೂಪಾಯಿ ಹೇಳಿದರು. ಅವರು ಕಮ್ಮಿ ಕೊಡಿ ಅಂತಂದರೆ ಅವ್ರಿಗೆ ನಮ್ಮ ಭಾಷೆ ಅವ್ರಿಗೆ ಅರ್ಥ ಆಗಲ್ಲ, ಅವ್ರ ಭಾಷೆ ನಮಗೆ ಅರ್ಥ ಆಗಲ್ಲ. ಆದರೂ ಕೂಡ ಇದು ಏನಕ್ಕೆ ಅಂತ ಅಂದರು ಅನ್ಸಿಯಮ್ಮಕ್ಕ. ಇಲ್ಲ ನಾನು ತೊಗೊತೀನಿ, ಇಲ್ಲಿ ಎಲ್ಲರೂ ಹೇಳ್ತಿದ್ದಾರೆ ಭಾಳ, ನನ್ನ ಮನೆ ಬಾಗಿಲಲ್ಲಿ ಕಟ್ಕೊತೀನಿ ಅಂತೇಳಿ ನನಗೊಂದು ನನ್ನ ಫ್ರೆಂಡ್ ಅಕ್ಕನಿಗೊಂದು ತೊಗೊಂಡೆ. ಈಗ ತೊಗೊಂಡ್ಬಿಟ್ಟು ಅಲ್ಲಿಂದ ನಾವು ಈಗ ಹೊರಟಿದ್ದೀವಿ, ಅಂದರೆ ಗಾಡಿ ಇರೋ ಕಡೆ ಬರ್ತಾ ಇದ್ದೀವಿ. ಸೊ ಈಗ ಬಸ್ ಎಲ್ಲಿದೆಯೋ ಅಲ್ಲಿಗೆ ಬಂದುಬಿಟ್ಟು ಈಗ ಮುಂದಿನ ಪಯಣ ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕು ಇವಾಗ ನಾವು. ಸೊ ಇವಾಗ ನಾವು ನದಿ ದಾಟ್ಕೊಂಡೆ ಮತ್ತೆ ನಾವು ಬರಬೇಕು ನಾವು ಬಸ್ ಇರೋ ಹತ್ರ, ಯಾಕೆಂದರೆ ಈಗ ನದಿ ದಾಟ್ಕೊಂಡು ಆಚೆ ಹೋಗಿದ್ವಲ್ವಾ. ಸೊ ಹಾಗಾಗಿ ನದಿ ದಾಟ್ಕೊಂಡೆ ಈಚೆ ಬರಬೇಕು. ಇನ್ನೇನು ಈಗ ಆಲ್ರೆಡಿ ನದಿ ಹತ್ರ ಬರ್ತಾ ಇದ್ದೀವಿ ನೋಡಿ, ಇದು ನದಿ. ಸೊ ಅಲ್ಲಿ ಕಂಡಿದ್ದು ಬೇರೆ ಥರ, ಇಲ್ಲಿ ಬೇರೆ ಥರ ಇರುತ್ತೆ. ಇದು ಬೇರೆ ರೂಟಲ್ಲಿ ಬಂದ್ವಿ ನಾವು. ಇಲ್ಲಿನ ಹನ್ಸಿಯಮ್ಮಕ್ಕ ಇದ್ಕೊಂಡು ನಾನು ಇನ್ನೊಂದು ಸರಿ ಮನೆ ಕಟ್ಟಬೇಕು ಸುನಿ ಇಲ್ಲಿ ಅಂತ ಅಂದರು ಹನ್ಸಿಯಮ್ಮಕ್ಕ. ಸರಿ ಆಯ್ತಕ್ಕ, ಕಟ್ಟಕ್ಕ ವಿಡಿಯೋ ಮಾಡ್ತೀನಿ ಅಂತ ಕೂಡ ಹೇಳಿದೆ. ನಿನಗೆ ನಾನು ಮಾಡ್ಕೊಡ್ತೀನಿ, ನನಗೆ ನೀನು ಮಾಡು ಅಂಥೇಳಿ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ನೀರು. ಸೂಪರ್ ಇಷ್ಟ ಆಗುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ. ಅವರು ಮನೆ ಕಟ್ತಾ ಇದ್ದಾರೆ, ಅವ್ರು ಆಲ್ರೆಡಿ ಒಂದು ಸ್ವಂತ ಮನೆ ಕಟ್ಟಿದ್ದಾರೆ ತುಮಕೂರಲ್ಲಿ. ಆದರೂ ಕೂಡ ಇನ್ನೊಂದು ಕಟ್ಟಬೇಕು ಅನ್ನೋ ಆಸೆ ಇದೆಯಂತೆ, ಅದಕ್ಕೋಸ್ಕರ ಈ ರೀತಿ ಮನೇನ ಕಟ್ಟಿದರು. ಇನ್ನೊಬ್ಬರು ಮಂಜುಳಾ ಆಂಟಿ ಅಂತ ಅವರು ಕೂಡ ಕೇಳಿದರು, ನಮ್ಮ ಮನೆ ಎದುರಿಗೆ ಇದ್ದಾರೆ ಅವರು, ನಾನು ಕಟ್ಟಬೇಕು ಅಂಥೇಳಿ. ಕಟ್ಟಿ ಎಲ್ಲರೂ ಕಟ್ಟಿ ನಾನು ವಿಡಿಯೋ ಮಾಡಿಕೊಡ್ತೀನಿ ಅಂತ ಕೂಡ ಹೇಳಿದೆ. ಸೊ ಎಷ್ಟು ಚೆನ್ನಾಗಿ ನೀರು ಬರ್ತಾಯಿತ್ತು. ಅಲ್ಲಿ ಕಲ್ಲುಗಳೆಲ್ಲ ಇರ್ತಾವಲ್ಲ ಅದನ್ನೆಲ್ಲ ತೊಗೊಂಡು ಈ ರೀತಿ ಮನೆ ಕಟ್ಟೋದು. ನಾನು ಇದನ್ನು ಲಾಂಗ್ ವಿಡಿಯೋದಲ್ಲಿ ವಿಡಿಯೋ ಮಾಡಿಕೊಟ್ಟಿಲ್ಲ ಅನ್ಸಿಯಮ್ಮ ಅಕ್ಕನಿಗೆ, ಅಕ್ಕ ಶೂಟ್ ಮಾಡಿಕೊಡಂತ ಶಾರ್ಟ್ಸಲ್ಲಿ ಹಾಕಿದ್ದೀನಿ ಅದನ್ನ. ಸೊ ನಾನು ಕಟ್ಟೋದನ್ನ ಇವರು ವಿಡಿಯೋ ಮಾಡಿದ್ದಾರೆ, ಶಾರ್ಟ್ಸಲ್ಲಿ ಮಾಡಿದ್ದಾರೆ, ಲಾಂಗ್ ವಿಡಿಯೋಗೆ ಮಾಡಿಕೊಡ್ಲಿಲ್ಲ ನೋಡಿ. ಇವಾಗೆಲ್ಲ ಅಲ್ಲೇ ನಿಂತ್ಕೊಂಡು ಒಂದು ಫೋಟೋಸು ಅದೆಲ್ಲ ತೊಗೊಂಡ್ವಿ ನಾನು, ಮಂಜುಳಾ ಆಂಟಿ, ಅನ್ಸಿಯಮ್ಮ. ಸೊ ಎಲ್ಲ ಈಗ ಮಾಡಿಕೊಂಡು ಅಲ್ಲೇ ಬರ್ತಾಯಿದ್ವಿ. ಮಕ್ಕೆಲ್ಲ ಸಪ್ಪಗಾಗಿದ್ದಾವೆ ನಮ್ಮವು, ಅಲ್ಲೇ ಒಂಥರ ಸುಸ್ತಾದಂಗೆ. ಸೊ ಸೆಕೆ ನೀರಂತೂ ಕೀಳ್ತಾಯಿತ್ತು. ಇಲ್ಲಿ ಅಂತೂ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಅಂತಲೇ ಹೇಳ್ಬೋದು. ಸೊ ಅದೆಲ್ಲ ಆದಮೇಲೆ ಈಗ ನಾವು ಆಲ್ರೆಡಿ ಈಗ ಬೇರೆ ದೇವಸ್ಥಾನಕ್ಕೆ ಬಂದಿದ್ವಿ. ನಾವು ಅದನ್ನು ಇಳಿಯೋದು ಅದೆಲ್ಲ ತೋರ್ಸೋಕ್ಕಾಗಲಿಲ್ಲ, ನನಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಬಸ್ಸಲ್ಲಿ. ಸೊ ಈ ದೇವಸ್ಥಾನ ಬಂದ್ಬಿಟ್ಟು ತುಂಬ ಪ್ರಸಿದ್ಧಿ ಅಂತ ಇಲ್ಲಿ ಕೇರಳದಲ್ಲಿ, ತುಂಬ ಚೆನ್ನಾಗಿತ್ತು. ಈ ದೇವಸ್ಥಾನಕ್ಕೆ ಇವಾಗ ದರ್ಶನಕ್ಕೆ ಹೋಗಬೇಕು, ಟೈಮಾಗಿ ಹೋಗಿದೆ, ಬೇಗ ಹೋಗಿ ಅಂತೇಳಿ ಕಳಿಸಿದ್ರು. ನಾವು ದರ್ಶನ ಮಾಡ್ಕೊಂಡು ಈಚೆ ಬಂದ್ವಿ, ಯಾಕೆಂದರೆ ಅದೆಲ್ಲ ಯಾವುದು ಶೂಟ್ ಮಾಡ್ಕೊಂಡಿಲ್ಲ. ಬಂದು ಸಿಕ್ಕಾಪಟ್ಟೆ ಬಿಸಿಲಿತ್ತು. ಒಂದು ಇದು ಕುಡಿದ್ವಿ, ಏನಪ್ಪ ಜ್ಯೂಸ್ ಕುಡಿದ್ವಿ ನಾನು ಅನ್ಸಿಯಮ್ಮಕ್ಕ ಇಬ್ಬರು ಕೂಡ ತೊಗೊಂಡು ನೋಡಿ. ಈಗ ಛತ್ರಿ ಹಿಡ್ಕೊಂಡು ಹೋಗ್ತಾ ಇದ್ದೀವಿ, ಯಾಕೆಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಛತ್ರಿ ತೊಗೊಂಡೋದ್ವಿ ಮಳೆ ಬರುತ್ತೆ ಅಂತೇಳಿ. ಸೊ ಇವಾಗ ನಾವು ಬಿಸಿಲಿಗೆ ತುಂಬ ಯೂಸ್ ಆಯ್ತದು. ಇನ್ನು ಅದಾದಮೇಲೆ ಅಲ್ಲಿಂದ ಹೊರಟೀಗ ನಾವು ಒಂದು ಹತ್ರ ಬಂದು ಊಟಕ್ಕೆ ನಿಲ್ಲಿಸಿದ್ದಾರೆ ಬಸ್ನ. ಇಲ್ಲಿ ಈಗ ಊಟಕ್ಕೆ ರೆಡಿ ಆಗಬೇಕು, ನಾವೆಲ್ಲರೂ ಕೂಡ ಊಟ ಮಾಡ್ಕೋಬೇಕು. ಮಧ್ಯಾಹ್ನ ಆಲ್ರೆಡಿ 2-2:30 ಆಗಿತ್ತು ಅನಿಸುತ್ತೆ ನಾವು ಊಟಕ್ಕೆ ಬಂದಾಗ. ಇಲ್ಲೊಂದು ಒಳ್ಳೆ ಪ್ಲೇಸ್ ಹತ್ರ ನಿಲ್ಲಿಸಿದ್ರು. ಸೊ ಅಲ್ಲಿ ಒಂದು ಮನೆ ಇತ್ತು ಯಾರ್ದನ, ಅಲ್ಲಿ ನೀರು ಕೂಡ ಬರ್ತಾಯಿತ್ತು. ಸೊ ಅವ್ರೇನು ಮಾತಾಡಲ್ವಂತ ಇಲ್ಲೆಲ್ಲ ಕೇರಳ ಕಡೆ. ನಾವು ಊಟ ಮಾಡಿದ್ರು ಏನು ಮಾಡಿದ್ರು ಕೂಡ. ಸೊ ಊಟ ಮಾತ್ರ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇತ್ತು, ಏಕೆಂದರೆ ಅಷ್ಟು ಚೆನ್ನಾಗಿ ಮಾಡಿದರು ಅಡುಗೆನೆಲ್ಲ. ಪಾಯಸ, ಅನ್ನ, ಸಾರು, ತಿಳಿ ಸಾರು ಮಾಡಿಬಿಟ್ಟು ಹೆಸರುಬೇಳೆ ಮಾಡಿದರು, ಹಪ್ಪಳ ಎಲ್ಲ ಮಾಡಿದರು. ಇವರು ನಮ್ಮದೊಂದು ಫೋಟೋಶೂಟ್ ಮಾಡ್ಕೊಳ್ಳಿ ಅಂದರು. ಅವರು ನಮ್ಮ ಜೊತೆಗೆ ಬಂದಿರೋನೇ, ಅವ್ರದ್ದೊಂದು ಫೋಟೋಶೂಟ್ ಮಾಡಿಕೊಂಡೆ. ಅವ್ರ ಹೆಸರೆಲ್ಲ ನನಗೆ ಗೊತ್ತಿಲ್ಲ, ಸೊ ಅವ್ರದ್ದು ಹಾಕಿದ್ದೀನಿ. ಅವ್ರೇನಾದ್ರು ವಿಡಿಯೋ ನೋಡಿದ್ರೆ ಗುರ್ತಿಡಿತಾರಷ್ಟೇ. ಅದಾದಮೇಲೆ ಫೈನಲಿ ನಾವು ಬಂದುಬಿಟ್ಟು ಒಂಚೂರು ಡ್ರೆಸ್ನ ಚೇಂಜ್ ಮಾಡ್ಕೊಂಡ್ವಿ. ಈಗ ರಾಜರಾಜೇಶ್ವರಿ ಟೆಂಪಲ್ಗೆ ಬಂದಿದ್ದೀವಿ. ಆಲ್ರೆಡಿ 5 ಗಂಟೆ 5:30 ಆಗಿತ್ತು. ನಾನು ಮುಖ ವಾಶ್ ಮಾಡಿಕೊಂಡೆ. ಸಕ್ಕ ಸುಸ್ತಾಗಿಬಿಟ್ಟಿತ್ತು ನನಗಂತೂ. ಸೆಕೆ ನೀರು ಉಡ್ತಾಯಿದ್ದು ಸುಮ್ಮನೆ.
ಒಂಥರ ಎಷ್ಟು ಬಿಸಿಲು ಅಂತಂದರೆ ಕೇರಳ ಅಲ್ಲಿರೋ ಜನ ಹೆಂಗಿರ್ತಾರೋ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಬಿಸಿಲಿರುತ್ತೆ ಅಷ್ಟೇ. ನೋಡಿ 2 ಬಸ್ ಇಲ್ಲಿ ನಿಲ್ಸಿದ್ದಾರೆ. ಈಗ ಎಲ್ಲರೂ ತುಂಬ ಸುಸ್ತಾಗಿ ಪಾಪ ಕೂತ್ಕೊಂಡಿದ್ದಾರೆ. ಈಗ ಕಾಫಿ ಮಾಡ್ತಾರೆ. ಫಸ್ಟ್ ಕಾಫಿ ಟೀ ಎಲ್ಲ ಕುಡಿದ್ಬಿಟ್ಟು ದರ್ಶನಕ್ಕೆ ಹೋಗ್ರಿ ಅಂತ ಹೇಳಿದರು ನಮಗೆ. ಸೊ ಹಾಗಾಗಿ ಈಗ ಬೇಗನೆ ಅಡುಗೆ ಭಟ್ರು ಬಂದಿರೋದ್ರಿಂದ ಕೆಲಸಗಳು ಬೇಗ ಬೇಗ ಆಗೋಗ್ಬಿಡ್ತವೆ. ಅವ್ರು ಇವಾಗ ಬೇಗ ನಾವು ಕಾಫಿ ಟೀ ಮಾಡಿಕೊಡ್ತೀವಿ, ನಿಮ್ಗೆ ಯಾವ್ದು ಬೇಕೋ ಅದನ್ನ ಕುಡಿದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದರು. ಅದಾದಮೇಲೆ ನಾವೇನು ಮಾಡಿದ್ವಿ ಅಂದರೆ ಈಗ ಕಾಫಿ ಟೀ ಹಾಕಿಸ್ಕೊತಾ ಇದ್ದೀವಿ. ನೋಡಿ ಇಲ್ಲಿ ಕೊಡ್ತಿದ್ದಾರೆ ಎಲ್ರಿಗೂ ಕೂಡ. ನಾನು ಟೀ ಕುಡಿಬೇಕಂತ ಇಷ್ಟ ಇತ್ತು, ನನಗೆ ಕಾಫಿ ಇಷ್ಟ ಇರಲಿಲ್ಲ, ಬೆಳಗ್ಗೆ ಕಾಫಿ ಕುಡಿದಿದ್ನಲ್ವ. ಸೊ ಹಾಗಾಗಿ ನಾನು ಟೀ ಬರೋ ಸ್ವಲ್ಪ ಲೇಟು ಅಂದರು, ನಿಂತಿದ್ದೆ ಸುಮ್ಮನೆ ಎಲ್ಲರದು ವಿಡಿಯೋ ಮಾಡಿಕೊಂಡು. ಆಮೇಲೆ ಟೀ ತೊಗೊಂಡು ಬಂದರು, ಆವಾಗ ಟೀನ ಹಾಕಿಸ್ಕೊಂಡು ಟೀ ಕುಡಿದೆ. ತುಂಬ ಚೆನ್ನಾಗಿತ್ತು ಟೀ ಎಲ್ಲ. ಅದಾದಮೇಲೆ ಈಗ ರಾಜರಾಜೇಶ್ವರಿ ಟೆಂಪಲ್ಗೆ ಹೋಗಬೇಕು. ಇನ್ನೇನು ಇಲ್ಲೇ ಹತ್ತಿರದಲ್ಲಿ ಅದು ಕೂಡ. ಇಲ್ಲಿ ಫೀಲ್ಡ್ ಇದು ಅಂದರೆ ಪಾರ್ಕಿಂಗ್ ಪ್ಲೇಸ್ ಇಲ್ಲಿ ನಿಲ್ಲಿಸಿರೋದು. ತುಂಬ ಚೆನ್ನಾಗಿರುತ್ತಪ್ಪ ಪಾರ್ಕಿಂಗ್ ಪ್ಲೇಸ್ ಅಂತೂ. ಎಷ್ಟಿಷ್ಟ ಆಗುತ್ತೆ ಅಂತಂದರೆ ಎಲ್ಲಿ ನೋಡಿದ್ರೂ ಜಾಗ ತುಂಬ ಚೆನ್ನಾಗಿರ್ತವೆ. ನೋಡಿ ಈ ರೀತಿ ಟೀ ಬಕೆಟಲ್ಲಿ ತಂದುಬಿಟ್ಟು ಎಲ್ಲರಿಗೂ ಹಾಕ್ತಾರೆ, ಗ್ಲಾಸ್ ಕೊಟ್ಬಿಟ್ಟು. ಹೇಳಿದ್ನಲ್ಲ, ಊಟ ತಿಂಡಿ ಕಾಫಿ ಎಲ್ಲ ಅವ್ರದ್ದೇ. ಮುಂದಿನದ್ದು ಏನಿರುತ್ತೋ ಅದೆಲ್ಲ 2500 ರುಪೀಸ್ ಅಂತ ಹೇಳಿದ್ದೀನಿ ನಾನು. ನಮ್ಮದೇನಾದರೂ ದರ್ಶನಕ್ಕೆ ಹೋದಾಗ ಬೇರೆ ಚಾರ್ಜಸ್ಗಳಿದ್ದರೆ, ಅಂದರೆ ಅಲ್ಲಿ ಟಿಕೆಟ್ ಏನಾದ್ರು ಇದ್ದರೆ ಅದು ದುಡ್ಡು ಕೊಟ್ಟು ನಾವು ತೊಗೋಬೇಕು. ಪ್ರಸಾದಗಳು ನಾವೇ ತೊಗೋಬೇಕಷ್ಟೆ. ಸೊ ಎಲ್ಲರೂ ಸುಸ್ತಾಗಿ ಪಾಪ ಆಂಟಿರಲ್ವಾ, ಅವ್ರಿಗೂ ವಯಸ್ಸಾಗಿರುತ್ತೆ, ಕಾಲು ಕೈಯೆಲ್ಲ ತುಂಬ ನೋಯ್ತಾ ಇರ್ತವೆ. ಸೊ ಕಾಲು ಚಾಚ್ಕೊಂಡೆಲ್ಲ ಕೂತಿದ್ದಾರೆ. ನಾನು ಹಂಗೆ ವಿಡಿಯೋ ಮಾಡ್ಕೊಂಡೆ ಎಲ್ಲರದು ಕೂಡ. ಸೊ ನಾನೇನು ಇಲ್ಲೇನು ಕೂತ್ಕೊಳ್ಳಿಲ್ಲ, ಸಿಕ್ಕಾಪಟ್ಟೆ ಕಲ್ಲಿತ್ತು ಕೆಳಗಡೆ, ಒತ್ತುತ್ತಾ ಇತ್ತು ಆ ಕಲ್ಲಂತೂ. ಸೊ ಅವರೆಲ್ಲ ಕೂತಿದ್ರು. ಸೊ ನಾನು ಆ ರೀತಿ ಎಲ್ಲ ವಿಡಿಯೋ ಮಾಡಿಕೊಂಡೆ ಒಂದು. ಇನ್ನೇನು ಅದೆಲ್ಲ ಆದಮೇಲೆ ಇವರು ಮಂಜುಳಾ ಮೇಡಮ್, ನಿನ್ನೆನೇ ಹೇಳಿದ್ದೀನಿ ಆಲ್ರೆಡಿ ನಿನ್ನೆ ವಿಡಿಯೋದಲ್ಲಿ. ಅವರಂತೂ ತುಂಬ ನಮ್ಮ ಮನೆ ರೋಡಲ್ಲೇ ಇರೋದು. ಅನ್ಸಿಯಮ್ಮಕ್ಕ ಇನ್ನೇನು ನೋಡೇ ಇದ್ದೀರ ಅವ್ರನ್ನ. ಸೊ ನಂದೊಂದು ವಿಡಿಯೋ ಜೋರಾಗಿ ಬರಲಿ ಸುನಿ ಮಾಡು ಅಂದರು, ಇನ್ನು ವಿಡಿಯೋ ಮಾಡಿಕೊಂಡೆ. ಸೊ ಅವರೆಲ್ಲ ವಿಡಿಯೋಕ್ಕೆ ಬರೋಕ್ಕೆ ರೆಡಿನೇ ಇದ್ದಾರೆ ಬಿಡಿ. ಇನ್ನೇನು ಇವಾಗ ಅದೆಲ್ಲ ಮುಗ್ದಾದ್ಮೇಲೆ ನಾವು ದೇವಸ್ಥಾನ ಕಡೆ ಹೊರಡಬೇಕು. ಆದರೆ ಎಲ್ಲ ಸುಸ್ತಾಗಿ ಕೂತಿದ್ರಲ್ವ, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಬಿಡಿ ಅಂತ ಹೇಳ್ಬಿಟ್ಟು ಅವರು ಸುಮ್ಮನೆ ಇದ್ದರು. ಟೈಮ್ ಆಗುತ್ತೆ, ಬೇಗ ಬೇಗ ಹೋಗ್ಬಿಟ್ಟು ದರ್ಶನ ಮಾಡ್ಕೊಬರ್ಬೇಕು ನೀವು ಅಂತ ಕೂಡ ಹೇಳಿದರು. ಸರಿ ಆಯ್ತಂತ ಈಗ ನೋಡಿ ಎಲ್ಲ ಹೊರಟಿದ್ದೀವಿ. ನಾನು ಎಲ್ಲರದು ಒಂದು ವಿಡಿಯೋ ಮಾಡಿಕೊಂಡೆ. 2 ಬಸ್ ಜನ ನಾನು ಆಲ್ರೆಡಿ ಹೇಳಿದ್ದೀನಿ, 100 ಅಂದರೆ 100 ಜನ, ಅದರಲ್ಲಿ ಏನೋ ಒಂದು 7-8 ಜನ ಕಮ್ಮಿ ಇರ್ತಾರೆ ಅಂತ. ಈಗ ನಾವು ದೇವಸ್ಥಾನ ಕಡೆ ಹೊರಟಿದ್ದೀವಿ. ರಾಜರಾಜೇಶ್ವರಿ ಟೆಂಪಲ್ ಇದು. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನೋಡೋಕೆ ಅದೆಲ್ಲ ವ್ಯೂ ಸೂಪರಾಗಿರುತ್ತೆ. ಇವೆಲ್ಲ ಹಳೆಯ ದೇವಸ್ಥಾನಗಳಂತೆ. ಇವೆಲ್ಲ ನೋಡಬೇಕಂದ್ರೆ ನಿಜವಾಗೂ ನಾನು ಏನು ಜನ್ಮದಲ್ಲಿ ಪುಣ್ಯ ಮಾಡಿದ್ದೀನೋ ಗೊತ್ತಿಲ್ಲ, ಆಗಲಿ ಈ ಜನ್ಮದಲ್ಲಿ ನಾನು ಈ ಥರ ಎಲ್ಲ ನೋಡ್ತಾ ಇದ್ದೀನಿ. ಸೊ ಇದೆಲ್ಲ ನೋಡಬೇಕು ಅಂತ ತುಂಬ ಮೊದಲೆಲ್ಲ ಆಸೆ ಇರ್ತಿತ್ತು. ಆದರೆ ದುಡ್ಡಿನ ಸಮಸ್ಯೆ ಈ ರೀತಿಯೆಲ್ಲ ಇರ್ತಿತ್ತು. ಏನೇ ಇರಲಿ ರೀ ಲೈಫಲ್ಲಿ, ದುಡ್ಡಿನ ಸಮಸ್ಯೆ, ಕಮಿಟ್ಮೆಂಟ್ಸು ಇವೆಲ್ಲ ಇರ್ತವೆ ಒಂದು ಮನುಷ್ಯನಿಗೆ. ಆದರೆ ಈ ಥರ ನೋಡಬೇಕು ಅಂತಂದರೆ ಅದೃಷ್ಟ ಮಾಡಿರಬೇಕು. ಅದರಲ್ಲಿ ದುಡ್ಡಿನ ಸಮಸ್ಯೆ ಇಲ್ದಿದ್ದ ಮನುಷ್ಯ ಯಾರಿದ್ದಾರೆ? ವಯಸ್ಸಿದ್ದಾಗೆ ಈ ಥರ ಎಲ್ಲ ನೋಡಬೇಕು. ವಯಸ್ಸಾದ್ಮೇಲೆ ಹೋಗೋಕ್ಕಾಗಲ್ಲ, ಕಾಲು ಕೈ ನೋವು ಅಂತ ಹೇಳ್ಬಿಟ್ಟು. ಎಷ್ಟು ಚೆನ್ನಾಗಿದೆ ನೋಡಿ ಪ್ಲೇಸಸ್ ಎಲ್ಲ. ಲೆಫ್ಟಲ್ಲಿ ಒಂದು ಬಾವಿ ಇದೆ, ಅದಕ್ಕೊಂದು ವಿಶೇಷತೆ ಇದೆ. ಅದಕ್ಕೆಲ್ಲ ನಾನು ಅಷ್ಟೊಂದೆಲ್ಲ ತಿಳ್ಕೊಂಡಿಲ್ಲ ಹೇಳೋಕ್ಕೆ, ಅದಕ್ಕೋಸ್ಕರ ಏನೂ ಹೇಳ್ತಾ ಇಲ್ಲ ನಾನು ನಿಮಗೆ. ಗೊತ್ತಿಲ್ಲದೆಲ್ಲ ಹೇಳ್ಬಾರ್ದಲ್ವ. ಸೊ ಹಾಗಾಗಿ ನೋಡಿ ರಾಜರಾಜೇಶ್ವರಿ ಅಂತ ಟೆಂಪಲ್ ಹಾಕಿದ್ದಾರೆ, ಅಂದರೆ ಬೋರ್ಡ್ ಹಾಕಿದ್ದಾರೆ. ಸೊ ತುಂಬ ಇಷ್ಟ ಆಯಿತು ನನಗೆ ಆ ದೇವಸ್ಥಾನ. ಹಳೆಯ ದೇವಸ್ಥಾನಗಳು ಇವೆಲ್ಲ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಒಂದು ಏನೋ ಒಂಥರ ಒಳ್ಳೆ ಒಂದು ಇದು ಬರುತ್ತೆ, ಮನಸ್ಸಿಗೆ ಸಮಾಧಾನ ಆಗುತ್ತೆ. ಸೊ ಇನ್ನೇನು ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ. ಇವಾಗ ಆಲ್ರೆಡಿ 6 ಗಂಟೆ 6 ಕಾಲಾಗಿತ್ತು ಅಂತ ಅನಿಸುತ್ತೆ ನಾವು ಇಲ್ಲಿಗೆ ಬಂದಾಗ. ಇಲ್ಲಿ ಹೆಣ್ಮಕ್ಳಿಗೆ ಒಂದು ಟೈಮು ಅಂತ ಮಾಡಿದ್ದಾರೆ. ಎಲ್ಲ ಟೈಮಲ್ಲೂ ಹೆಣ್ಮಕ್ಳು ದರ್ಶನಕ್ಕೆ ಹೋಗಂಗಿಲ್ಲ. ಇಲ್ಲಿಗೆ ಬೇರೆ ಬೇರೆ ಟೈಮಿಂಗ್ಸ್ಗಳಂತಲೇ ಇರ್ತವೆ, ಆವಾಗ ಮಾತ್ರ ನಾವು ಹೋಗಬೇಕಾಗುತ್ತೆ. ಆ ರೀತಿ ಅಂತೆ ಇಲ್ಲಿ ಶಿವ ಪಾರ್ವತಿ ರೂಪದವರೇ ಇಲ್ಲಿ ಈ ರೀತಿ ಹೇಳ್ತಾರಂತೆ, ರಾಜರಾಜೇಶ್ವರಿ ಟೆಂಪಲ್ ಅಂತ ಹೇಳ್ಬಿಟ್ಟು. ಎಷ್ಟು ಚೆನ್ನಾಗಿತ್ತು ಗೊತ್ತಾ ದೇವರು. ಸೊ ತುಂಬ ಇಷ್ಟ ಆಯಿತು ನನಗೆ. ಇಲ್ಲಿ ಬಂದರೆ ಇದೆಲ್ಲ ಒಂದು ಶೂಟ್ ಮಾಡಿಕೊಂಡೆ ನಾನು. ನಾವು ದರ್ಶನಕ್ಕೆ ಹೋಗಿ ನಿಂತ್ಕೋಬೇಕು. ಇವಾಗ ದರ್ಶನಕ್ಕೆ ಹೋಗಿ ನಿಂತ್ಕೊಳ್ಳೋಕ್ಕೆ ಒಂದಿಷ್ಟು ರೂಲ್ಸ್ಗಳಿದ್ದವು ಅಲ್ಲಿ. ಆದರೂ ಕೂಡ ನಾವಿಲ್ಲಿ ಒಂದು ಹತ್ರ ಹೋಗಿ ನಿಂತ್ಕೊಬಿಡೋಣ ಫಸ್ಟು ದರ್ಶನಕ್ಕೆ ಅಂಥೇಳಿ. ಇಲ್ಲಿ 3 ಥರ ದರ್ಶನನ ಮಾಡ್ಬೋದು ನೋಡಿ, ರಾಜರಾಜೇಶ್ವರಿ ಅಂತ 3 ಥರ ದರ್ಶನ. ಯಾವ ರೀತಿ ಅಂತಂದರೆ, ಒಂದು 500 ರೂಪಾಯಿ ಕೊಟ್ಟು ದರ್ಶನಕ್ಕೆ ಹೋಗ್ಬೋದು, ಒಂದು 10 ರೂಪಾಯಿ ದರ್ಶನ ಇದೆ, ಇನ್ನೊಂದು ಸುಮ್ಮನೆ ಹಿಂಗೆ ಬಗ್ಗಿ ಕುತ್ಕೊಂಡು ನೋಡಿದ್ರೆ ಅಲ್ಲಿ ಕಾಣಿಸುತ್ತೆ ದೇವರು. ಓಕೆನಾ, ಆ ರೀತಿಯೂ ಮಾಡ್ಬೋದು. ಈ ರೀತಿ ಎಲ್ಲ ಇರ್ತಾವೆ ಇಲ್ಲಿ ದರ್ಶನಗಳು. ನಾವಿವಾಗ ಕೇಳೋಣ ಒಂದು ಸರಿ ಎಷ್ಟು ಹೇಳ್ತಾರೆ ಟಿಕೆಟ್ ಅಂತ ಎಲ್ಲ ಹೇಳಿ ಅಲ್ಲಿ ಹೋಗ್ತಾ ಇದ್ದೀವಿ. ಅವರು 500 ರುಪೀಸು, ಅದೆಲ್ಲ 5 ನಿಮಿಷದಲ್ಲಿ ದರ್ಶನ ಆಗೋಗ್ಬಿಡುತ್ತೆ. ಅಂದರೆ ಸ್ಪೆಷಲ್ ಎಂಟ್ರಿ ದರ್ಶನ ಅಂತ ಹೇಳಿಬಿಟ್ಟು. ಸೊ ನೋಡಿ ಇವಾಗ ಲೈನಿಗೆ ನಿಂತಿದ್ವಲ್ಲ, ಅಲ್ಲಿ ಹೋಗಿ ದೇವ್ರನ್ನ ನೋಡಿಕೊಂಡು ಹಿಂದಕ್ಕೆ ಬಂದು ಒಂದು ಫೋಟೋ ಶೂಟ್ ಮಾಡಿಕೊಂಡೆ ನಾನು. ಇನ್ನು ಹೋಗ್ಬಿಡೋಣ ಸಾಕು ನೋಡಿದ್ದೀವಿ ಅಂತ ಹೇಳಿಬಿಟ್ಟು. ಆದರೆ ಹತ್ರಕ್ಕೋಗಿ ನೋಡಿಲ್ಲ ನಾವು, ದೂರದಿಂದನೇ ಹಿಂಗೆ ಸುಮ್ಮನೆ ಅಲ್ಲಿ ಹಿಂಗೆ ಕೆಳಗಡೆ ಬಗ್ಗಿ ನೋಡಬೇಕು ಒಂದು ಹತ್ರ ದೇವ್ರನ್ನ.
ಅದು ಮೇಲೆ ಕುಂಡ್ರಿಸಿರ್ತಾರೆ ದೇವ್ರನ್ನ. ತುಂಬ ಚೆನ್ನಾಗಿದೆ, ಸ್ಮಾಲ್, ತುಂಬ ಸೂಪರಾಗಿ ಇಷ್ಟ ಆಯಿತು ನನಗೆ ಆ ದೇವ್ರಂತೂ ನಿಜವಾಗೂ. ಸೊ ನೋಡಿ ಎಷ್ಟು ಚೆನ್ನಾಗಿ ಆಲ್ರೆಡಿ ಕತ್ಲಾಯಿತು. ಈಗ ಮತ್ತೆ ಹೋಗೋಣ ಅಂತೇಳಿ ನಾವು 10 ರೂಪಾಯಿ ಟಿಕೆಟ್ ತೊಗೊಂಡು ಮತ್ತೆ ಹೋಗಿ ಲೈನಿಗೆ ನಿಂತ್ಕೊಂಡಿದ್ದೀವಿ ನೋಡಿ. ಅಂದರೆ ಹತ್ರದಿಂದ ನೋಡ್ಬೋದು ದೇವ್ರನ್ನ ಇವಾಗ ಹೋದರೆ ಅಂತೇಳಿ. ಇನ್ನು ನೋಡಿ ಅದನ್ನು ಮುಗಿಸ್ಕೊಂಡು ಈಚೆ ಬಂದ್ವಿ. 1.5 ಗಂಟೆ ಏನೋ ನಿಂತಿದ್ವಿ ಅಂತ ಅನಿಸುತ್ತೆ. 10 ರೂಪಾಯಿ ಟಿಕೆಟ್ ಅಷ್ಟೇನೆ. ಸೊ ಅದಾದಮೇಲೆ ಪ್ರಸಾದ ಬೇಕು ಅಂತಂದರೆ ತೊಗೋಬೋದು. ಒಂದೊಂದು ತುಪ್ಪದ ಬಾಟ್ಲಿನ ಕೊಡ್ತಾರೆ, ಅಂದರೆ ಒಂದು ತಾಮ್ರದೊಂದು ಸಣ್ಣ ಚೊಂಬು ಕೊಡ್ತಾರೆ. ಅದನ್ನು ತೊಗೊಂಡೋಗಿ ದೇವ್ರ ಮುಂದೆ ಇಡಬೇಕು ನಾವೇನೆ, ಅಂದರೆ ನಮ್ಮ ರೂಪದಲ್ಲಿ ಅದನ್ನು ಕೊಟ್ಟಿದ್ದೀವಿ ಅನ್ನೋ ಥರ ದೇವ್ರಿಗೆ ಹಚ್ತಾರಂತೆ ಅದನ್ನ, ಅಷ್ಟೇ ಅಲ್ಪ. ಸೊ ಟ್ರಿಪ್ಪಿನ ವಿಡಿಯೋಗಳು ಇಲ್ಲಿಗೆ ಕ್ಲೋಸ್ ಆದವು. ನೆಕ್ಸ್ಟ್ ಇನ್ನು ನಮ್ಮದು ಒಂದು ವ್ಲಾಗ್ಸ್ ಇರ್ತಾವಲ್ಲ ಅವನ್ನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿರೋಗೆಲ್ಲ.